भारतीय जनता पार्टी के बीजेपी के भारतीय जनता पार्टी के बीजेपी के नरेंद्र मोदी ಅವರಿಗೆ ಎಲ್ಲರಿಗೂ ನಮ್ಮ ವಾರ್ಡ್ 161 ಹೊಸಕೆರಳಿಯ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಹೊಸಕೆರಳಿ ಕಾರ್ಯಕರ್ತರಿಂದ ಮತ್ತು ಅಶೋಕಣ್ಣ ಸಾಹೇಬ್ರಿಂದ ತೇಜಸ್ವಿ ಸೂರ್ಯ ಅವರ ಕಡೆಯಿಂದ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಫಸ್ಟು ಎರಡನೇದಾಗಿ ನಮ್ಮ ಕಾರ್ಯಕರ್ತರು ಭಾಳ ಕಷ್ಟಪಟ್ಟು ಇದೇ ಊರಿ ಅವರು ಬಂದು ನಮ್ಮ BJP ಪಕ್ಷಕ್ಕೆ ಬಹಳ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಜಯಬೇರಿಯನ್ನು ಸಾಧಿಸಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಫಸ್ಟು ಹುರಿದುಂಬಿಸೋಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ ನಮ್ಮ ಅಶೋಕಣ್ಣನವರ ನೇತೃತ್ವದಲ್ಲಿ ಸೋಲಿಲ್ಲದ ಸರ್ದಾರ, ವಿರೋಧ ಪಕ್ಷದ ನಾಯಕ, ಸಾಮ್ರಾಟ್ ಅಂತ ಕೀರ್ತಿಯಾಗಿರುವಂಥ ಪದ್ಮನಾಭರ ಕ್ಷೇತ್ರದ MLA ಆಗಿರುವ ನಮ್ಮ ಅಶೋಕಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಹೊಸಕೆರಳಿಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಬೇರಿ ಆಗಿದೆ. ಇವತ್ತು ಆ ಜಯಬೇರಿನ ಸಂಭ್ರಮವನ್ನು ಆಚರಿಸೋದಕ್ಕೆ ನಮ್ಮ ಹೊಸಕೆರಳಿಯ ಎಲ್ಲ ಐರನ್ ಕಬ್ಬಿಣದಂತ ಇರುವ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಅವರು ಸಂಭ್ರಮ ನಮ್ಮ ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ನಾವು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾನು ಕೊನೆಯದಾಗಿ ಹೇಳೋದಂದರೆ BJP ಸರ್ಕಾರವನ್ನು ಹಿಡಿಯುತ್ತೆ, ನಮ್ಮ ದೇಶವನ್ನು ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮತ ಬಾಂಧವರ ದೇವರುಗಳಿಗೆ ನಮ್ಮ ಹೃದಯಪೂರ್ವಕವಾದ ನಮನಗಳನ್ನು ಇಷ್ಟಪಡ್ತೀನಿ. ಓಕೆ ಸರ್, ಹೇಳಿ. ಸಂಭ್ರಮ ಮಾಡ್ತಾ ಇದ್ದೀರಾ, ಮತ್ತೆ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಏನು ಹೇಳ್ತೀವಿ ಸರ್? ಮೊದಲನೇದಾಗಿ ಹೊಸಕೆರಳಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು. ಹೊಸಕೆರಳಿ BJP ಕಾರ್ಯಕರ್ತರ ಶ್ರಮದಿಂದ ಇದು ಹೊಸಕೆರಳಿ ವಾರ್ಡು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲೇ ನಮ್ಮ ಒಂದು ವಾರ್ಡಿಂದ ಲೀಡನ್ನ ಹೆಚ್ಚಾಗಿ ಕೊಟ್ಟಿರೋದು ಇದೇ ಮೊದಲು. ಈಗೆಲ್ಲ ನಿಮಗೆ ಗೊತ್ತಾಗಿದೆ, ಹೊಸಕೆರಳಿ ವಾರ್ಡಲ್ಲಿ ಇವತ್ತು ಹೈಯೆಸ್ಟ್ ಲೀಡ್ನ ಹೊಸಕೆರಳಿ ವಾರ್ಡು BJP ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅಂದರೆ ಅದು BJP ಕಾರ್ಯಕರ್ತರ ಹೊಸಕೆರಳಿ ವಾರ್ಡಿನ ಶ್ರಮ. ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಹೀಗಾಗಿ ನಾನು ಅಶೋಕಣ್ಣನ ಪರವಾಗಿ, ತೇಜಸ್ವಿ ಸೂರ್ಯ ಅಣ್ಣವ್ರ ಪರವಾಗಿ ಹೊಸಕೆರಳಿ ವಾರ್ಡಿನ ಎಲ್ಲ BJP ಕಾರ್ಯಕರ್ತರಿಗೆ ಧನ್ಯವಾದಗಳು. ಹಾಗೆ ಹೊಸಕೆರಳಿನ ಎಲ್ಲ ಮಹಾಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರೋಂಥ ಸಂಚಲನ, ಇಡೀ ದೇಶದಲ್ಲಿ ನಡೀತಾ ಇರೋಂಥ ಎಲ್ಲ ಊಹಾಪೋಹಗಳನ್ನ ನೋಡಿ ಹೊಸಕೆರಳಿ ವಾರ್ಡಿನ ಜನತೆ, ಪದ್ಮನಾಭನಗರ ಜನತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂಥೇಳಿ ಒಂದೇ ಸೈಡಲ್ಲಿ ಮತದಾನ ಮಾಡಿದ್ದಾರೆ. ಅದು ಹೈಯೆಸ್ಟ್ ಲೀಡನ್ನ ಪದ್ಮನಾಭನಗರ ಕ್ಷೇತ್ರದಿಂದ ಹೊಸಕೆರಳಿ ವಾರ್ಡಿಂದ ನೀಡಿದ್ದಾರೆ. ಅಂದರೆ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಎಲ್ಲರ ಪರವಾಗಿ ಅವ್ರಿಗೆ ನಾವು ಋಣಭಾರಿಯಾಗಿದ್ದೀವಿ. ಇವತ್ತು ಹೊಸಕೆರಳಿ ವಾರ್ಡಲ್ಲಿ 144 ಸೆಕ್ಷನ್ ಇದ್ದರೂ ಸಹ ಹೊಸಕೆರಳಿ ವಾರ್ಡಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಹಳ ಉತ್ಸಾಹದಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇಡೀ ವಾರ್ಡಲ್ಲಿ ಹೊಸಕೆರಳಿ ವಾರ್ಡಿನ ಇಡೀ ಎಲ್ಲ ಮನೆಗೂ ಸಿಹಿನ ಹಂಚಿ ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಪ್ರಮುಖರು, ನಮ್ಮ ಚೋಳರಾಜ್ ಅವರು, ಸುಬ್ರಹ್ಮಣ್ಯ ಅವರು, ಮಹಿಳಾ ಕಾರ್ಯಕರ್ತರು, ಮಹಿಳಾ ಅಧ್ಯಕ್ಷರು, ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ನೂರಾರು ಕಾರ್ಯಕರ್ತರು ಮನೆಗೆ ಹೋಗಿ ಈ ಒಂದು ಸಂಭ್ರಮ ಆಚರಣೆಯ ಮೂಲಕ ಕಾರ್ಯಕರ್ತರೆಲ್ಲ ಸೇರಿ ನಾವು ಮನೆಗೂ ಸಿಹಿ ಹಂಚೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಉತ್ಸಾಹ ಇವತ್ತು ನಿಲ್ಲಲ್ಲ, ನಾಳೆನೂ ಇದೆ. ಇವತ್ತು 144 ಸೆಕ್ಷನ್ ಆಗಿರೋದ್ರಿಂದ ನಾಳೆನೂ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರಿಗೂ ಸಿಹಿ ಹಂಚೋ ಕಾರ್ಯಕ್ರಮನ ಮಾಡ್ತೀವಿ. ನಿಮ್ಗೆಲ್ರಿಗೂ ಧನ್ಯವಾದ. ಸರ್ ಹೇಳಿ, BJP ಸಂಭ್ರಮ ಏನು BJP ಸಂಭ್ರಮ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೋ ಇವತ್ತು ಎಲ್ಲ ನಮ್ಮ ದೇಶದ ಎಲ್ಲ ನಮ್ಮ BJP ಕಾರ್ಯಕರ್ತರಿಗೂ ಇವತ್ತು ಸಂತೋಷ ದಿನ, ವಿಜಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದರೊಳಗೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆ ಕ್ಷೇತ್ರದ 161ನೇ ವಾರ್ಡ್ನ ಹೊಸಕೆರಳಿ ವಾರ್ಡ್ನಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವನ ಆಚರಣೆ ಮಾಡ್ತಿದ್ದೀವಿ. ತೇಜಸ್ವಿ ಸೂರ್ಯ ಅವರು 2 ಲಕ್ಷದ ಚಿಲ್ಲರೆ ಮತಗಳಿಂದ ಅಂತರದಿಂದ ಗೆದ್ದಿದ್ದಾರೆ. ಹೊಸಕೆರಳಿ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳನ್ನ ನೀಡಿ ನಮ್ಮ ಹೊಸಕೆರಳಿ ಮತ ಬಾಂಧವರು ಹೆಚ್ಚಿಗೆ ಮತಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ನನ್ನ ಕಾರ್ಯಕರ್ತರ ಮುಖಂಡರುಗಳು ನಮ್ಮ ಜೊತೆ ಸೇರಿ ಇವತ್ತು ಹೊಸಕೆರಳಿಲಿ ಹಲವಾರು ಬೆಳವಣಿಗೆಗಳಾಗಿದ್ದು, ಇಲ್ಲಿ ಸ್ವತಃ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ದಾರೆ, ಅವರ ಮಗಳನ್ನೇ ನಿಲ್ಲಿಸಿದರು. ಅಂಥದ್ರಲ್ಲಿ ನಮ್ಮಿಂದ ಹೋಗಿದ್ದಂಥ
ಹಲವಾರು ಮುಖಂಡರುಗಳು ನಮ್ಮನ್ನು ಚಾಲೆಂಜಾಗಿ ತೊಗೊಂಡಿದ್ರು ಇಲ್ಲಿ. ಆದರೆ ನಮ್ಮ ಹೊಸಕೆರಳಿ ಭಾಗದ ಜನರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಏನು 7ನೇ ಬಾರಿಗೆ ಸತತವಾಗಿ ಗೆದ್ದು ಇವತ್ತು ಇಲ್ಲಿ ಹೊಸಕೆರಳಿ ಭಾಗದಲ್ಲಿ ಕೆಲಸಗಳು ಮಾಡಿದ್ದಾರೋ ಆ ಕೆಲಸಗಳನ್ನ ನೋಡಿ ನಮ್ಮ ನೆಚ್ಚಿನ ಪ್ರಧಾನಿಗಳ ಕೆಲಸಗಳನ್ನ ಮೆಚ್ಚಿ ಇವತ್ತು ಹೊಸಕೆರಳಿ ವಾರ್ಡ್ನ ಜನತೆ BJPಯನ್ನು ಅದ್ಭುತವಾಗಿ ಹೆಚ್ಚಿನ ಮತಗಳು ನೀಡಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಎಲ್ಲ ದೇಶಾದ್ಯಂತ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.